ರೇಷ್ಮೆ ಅಡ್ಡ ಹಾಕ್ಬೇಕ್ರಿ ಅದು ಫುಲ್ ರೇಷ್ಮೆ ರೀ. ಒಟ್ಟ ಯಾವ್ದು ಕಾಟನ್ ಒಟ್ಟ ಯಾವ್ದು ಇಲ್ಲ ಇದು. ಮತ್ತೆ ಇದು ಬಿಚ್ಚಿ ಕಾಟಿ ಅಲ್ಲಿ ತನಕ ಹೋಗುತ್ರಿ. ಮತ್ತೆ ಅದು ಒಂದ್ ಸೀರೆ ಅಷ್ಟೇ ರೀ. ಅದು 10 ದಿವ್ಸ ಬೇಕ್ರಿ ಸರ್. ಇದಕ್ಕೆ ತೂಕ ಸೀರೆ ಅಂತಾರೆ. ಇದಕ್ಕೆ ಕೈಲೇ ಮಾಡಿರೋದು ಪ್ಯೂರ್ ಸಿಲ್ಕ್ ಬರುತ್ತೆ. ಇದು ಇಲ್ಕಲ್ಲಿ ಟ್ರೇಡ್ ಮಾರ್ಕ್ ಟೋಪ್ ಶರ್ಗ್ ಅಂತ ಬರುತ್ತೆ. ಚದುರಂಗ ಚಿಕ್ಕಿ ಅಂತಾರೆ. ಇದು ಟ್ರೆಡಿಷನಲ್ ಡಿಸೈನ್ ಇದೆ ಪೂರ. ಮಾಡಕ್ರಿ ಒಂದ್ ದಿವ್ಸ 2 ದಿವ್ಸ ಆಗತ್ರಿ. ಕಟಿ ನಿಂತ್ರ ಕರೆಂಟ್ ಇದ್ರ ಹಾಕ್ಯತೆ. ಕರೆಂಟ್ ಇರ್ಲಿಕ್ಕಂದ್ರೆ ನಮ್ಮಲ್ಲಿ ಆಗಲ್ಲ. ಫುಲ್ ರೇಷ್ಮಿನ ರೀ. ನಯ್ಯದ ರೇಷ್ಮೆ, ಕೆಚ್ಚಿದ ರೇಷ್ಮೆ 8,000-9,000 ರೂಪಾಯಿ ಉಳಿತಾರೆ. SP ಸರೋಜ ಸಿಲ್ಕ್ ಸ್ಯಾರಿಗಳು ರೆಡಿ ಆಗುವಂಥದ್ದು. ಇದು ಎಲ್ಲ ಎಲೆಕ್ಟ್ರಿಕಲ್ ರೇಷ್ಮೆ ಸೀರೆಗಳೆಲ್ಲ ಇಲ್ಲಿ ರೆಡಿ ಆಗ್ತಾ ಇರುತ್ತೆ ನೋಡಿ. ಆಗ್ತಾ ಇದೆ ನೋಡಿ. ಇಲ್ಲಿ ರಾಘವೇಂದ್ರ ಬ್ರದರ್ ರೆಡಿ ಮಾಡ್ತಾ ಇದ್ದಾರೆ. ಇದು ನೋಡಿ, ಇದೇ ಮಿಷನ್ ಮೇಡು ರೇಷ್ಮೆ ಸೀರೆ ರೆಡಿ ಆಗ್ತಾ ಇದೆ. ಇದು ಒಳಗಡೆ ಎಲ್ಲ ಇದು ಮಿಷನ್ ಮೇಡ್ ನೋಡ್ಕೊಂಡ್ಬಿಟ್ವಿ. ಇವಾಗ ನಾವು ಹ್ಯಾಂಡ್ ಮೇಡ್ ಕೈಯಲ್ಲಿ ಮಾಡುವಂಥ ಮಗಗಳನ್ನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಬ್ರದರ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬ್ರದರ್ ನಿಮ್ಮ ಮುಂದೆ ಹೋಗಿ ನಾವು ಬರ್ತೀವಿ. ಇಲ್ಲಿ ಕಾಣ್ತಾ ಇದ್ದಾರಲ್ಲ, ಇದು ವೆಂಕಟೇಶ್ ಬ್ರದರ್. ನಮ್ಮ ಇಳಕಲ್ಲಲ್ಲಿ ಏನೇನು ಮಗದ ಬಗ್ಗೆ ಏನೇನು ಮಾಹಿತಿ ಸಿಗ್ತದೆ ಎಲ್ಲ ಸಂಪೂರ್ಣ ಮಾಹಿತಿ ಅಣ್ಣ ನನಗೆ ಕರ್ಕೊಂಡು ಅಡ್ಡಾಡಿಸ್ಕೊಂಡು ತೋರಿಸ್ತಾ ಇದ್ದಾರೆ. ಇವ್ರಿಗೆ ಮೊದಲು ನಾನು ಟ್ಯಾಂಕ್ಸ್ ಹೇಳಬೇಕು. ಇವರಿಂದನೇ ಎಲ್ಲ ಮಗ್ಗ ನೋಡ್ತಾ ಇರೋದು. ಇವಾಗ ಇಲ್ಲಿ ಬಂದುಬಿಟ್ಟಿದ್ವಿ. ಕೈ ಮಗ್ಗ ರೆಡಿ ಆಗುವಂಥ ಜಾಗ ಇದು. ಕೈ ಮಗ್ಗ ನಾವು ನೋಡಿದ್ದಿಲ್ಲ ಇಲ್ಲಿವರೆಗೂ. ಕೈ ಮಗ್ಗ ರೆಡಿ ಮಾಡೋದು ಮಿಷನ್ ಹೋಯ್ತು. ಇದು ಇಲ್ಲಿಂದ ಮಾಡೋದಾ? ಇದು ಭಾಳ ಕಷ್ಟ ಇದೆ ಅಂಕಲ್. ಒಂದು ರೆಡಿ ಮಾಡೋಕೆ 7 ದಿನ ಬೇಕಂತಂದ್ರು. ತುಂಬ ಟೈಮ್ ಬೇಕಾಗತ್ತೆ, ತುಂಬ ತಾಳ್ಮೆ ಬೇಕಾಗ್ತದೆ ಅದಕ್ಕೆ. ಆದ್ರೆ ಓಹೋ, ಒಬ್ರಿಂದ ಆಗಲ್ಲ. ರೇಷ್ಮೆ ಅಡ್ಡ ಹಾಕ್ಬೇಕ್ರಿ ಅದು. ಹೋಗ್ಬೇಕು. ಈಟ ತಂದು ತೋಡ್ಕೊಂಡಿವಿ. ಪ್ಯೂರ್ ರೇಷ್ಮೆ ರೀ ಇದು. ರೇಷ್ಮೆ ಪ್ಯೂರ್ ರೀ. ಮತ್ತೆ ಇದು ಫುಲ್ ರೇಷ್ಮೆ ರೀ. ಒಟ್ಟ ಯಾವ್ದು ಕಾಟನ್ ಒಟ್ಟ ಯಾವ್ದು ಇಲ್ಲ ಇದು. ಈಗ ಚಾಲು ನೋಡ್ರಿ. ಮತ್ತೆ ಇದು ಬಿಚ್ಚಿ ಕಾಟಿ ಅಲ್ಲಿ ತನಕ ಹೋಗುತ್ರಿ. ಮತ್ತೆ ಅದು ಒಂದ್ ಸೀರೆ ಅಷ್ಟೇ ರೀ. ಅದು 10 ದಿವ್ಸ ಬೇಕ್ರಿ ಸರ್. 10 ದಿವ್ಸ ಬೇಕ್ರಿ. ಇದ್ರೊಳಗನ ತುಂಬ್ಕೊಂಡು ನೈಯದ್ರಿ ಅದು. ಇದ್ರಾಗ ಹಾಕಿ ನೈಬೇಕು. ಹಿಂಗೆ ಕುಂತ್ಕೊಂಡ ಮಾಡೋದ್ರಿ. ಅದು ಬರಲ್ರಿ ಅದು. ಅವು ಪ್ರಾಬ್ಲಮ್ ಇದ್ದವು ರೀ ಅವು. ಹ್ಞೂ ರೀ. ಕುಂತು ಬಿಡೋದ್ರಿ. ಇದ್ರೊಳಗೆ ಕಾಲು ಎಳೆಯಬಿಟ್ಟು ಅದು ನಿಂತು ಮಾಡ್ಬೇಕು ರೀ. ಇದು ಹಂಗಲ್ಲ. ಇದು ಕಾಲು ಎಳೆಬಿಟ್ಟು ಮಾಡೋದ್ರಿ ಅದು. ಏನು ಸ್ವಲ್ಪ ಕಣ್ಕಿ ಸುತ್ತಕೋಬೇಕಾಗತ್ತೆ. ಬನ್ನಿ ಒಳಗಡೆ ಹೋಗೋಣ. ಅಲ್ಲಿ ಆಫೀಸ್ ಇದೆ ಅವ್ರದ್ದು. ಇಲ್ಕಲ್ ಸೀರೆಗಳು, ರೇಷ್ಮೆ ಸೀರೆಗಳು, ವೆರೈಟಿ ತುಂಬ ವೆರೈಟಿ ಸೀರೆಗಳನ್ನೆಲ್ಲ ಮಾಡಿ ಇಟ್ಟಿದ್ದಾರೆ. ಇವಾಗ ಹೋಗಿ ನೋಡೋಣ. ಬ್ರದರ್ ಇದ್ದಾರೆ, ಅವರು ಎಲ್ಲರೂ ಸೀರೆ ಬಗ್ಗೆ ಮಾಹಿತಿ ಚೆನ್ನಾಗಿ ಕೊಡ್ತಾರೆ. ಓಕೆನಾ ಬ್ರದರ್? ನಮಸ್ತೆ. ನಮಸ್ತೆ ಬ್ರದರ್. ಸೀತಾರಾಮ್ ಪಂಪಣ್ಣ ಸರೋದೆ ಅಂತೇಳಿ ಸಿಲ್ಕ್ ಸ್ಯಾರಿ ಇದು. ಇಲ್ಲಿ ಅಪ್ಪಾಜಿಯವ್ರು ಇಲ್ಲ. ಇಲ್ಲ, ಅಯೋಧ್ಯೆ ಹೋಗ್ಯಾರ. ಅಪ್ಪ ಅಮ್ಮ ಇಲ್ಲ. ಅಪ್ಪ ಮಕ್ಕಳು ಹೋಗಿದ್ದೀರಾ? ಅಯೋಧ್ಯೆ ಹೋಗಿದ್ದಾರೆ. ಅಯೋಧ್ಯೆ ಪ್ರಯಾಗ. ಬ್ರದರ್ ಒಬ್ಬರೇ ಇದ್ದಾರೆ. ಅವರೇ ಎಲ್ಲಾನು ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟು ವರ್ಷ ಆಯ್ತು ನಮಗೆ ಶುರು ಮಾಡಿ? ಇದು 125 ಇಯರ್ಸ್ ಮ್ಯಾಗ ಆಯ್ತು ರೀ. ಇವಾಗ ನಮ್ಮ ಗ್ರೇಟ್ ಗ್ರ್ಯಾಂಡ್ ಫಾದರ್ಲಿಂತ್ರ ಮಾಡ್ತಾ ಇದ್ದಾರೆ. ಅವಾಗೆಲ್ಲ ಮನ್ಯಾಗ ಮಾಡ್ತಿದ್ರು ಸೇಲಿಂಗ್. ಮುತ್ತಜ್ಜ ಅಂತ. ಅವಾಗೆಲ್ಲ ಸೇಲಿಂಗ್ ಮಾಡ್ತಾ ಇದ್ದಿಲ್ಲ. ಈಗೆಲ್ಲ ನಾವೆಲ್ಲ ನಮ್ಗೆ ಗ್ರ್ಯಾಂಡ್ ಫಾದರ್ಲಿಂತ್ರ ಸೇಲಿಂಗ್ ಸ್ಟಾರ್ಟ್ ಮಾಡಿ. ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಜೇತರು ಕೂಡ ಆಗಿದ್ದಾರೆ. ಶತಮಾನೋತ್ಸವ ವರ್ಷಾಚರಣೆ ದಿನ ಅಂತೇಳಿ 100 ವರ್ಷ ಕೈಮಗ್ಗನ್ನ ಮಾಡ್ಕೊತ ಬಂದಿದ್ದಾರೆ ಇವರು. ಅದರಿಂದಾಗಿ ಇವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಮೇಲೆ ಇಲ್ಲಿ ಕಾಣ್ತಾ ಇದ್ದಾರೆ ಎಲ್ಲ ಪ್ರಶಸ್ತಿಗಳು, ಹಲವಾರು ಪ್ರಶಸ್ತಿಗಳು. ಒಂದು ಇವ್ರನ್ನ ಎಣ್ಸೋಕ್ಕೂ ಆಗಲ್ಲ ಅಷ್ಟೊಂದು ಪ್ರಶಸ್ತಿಗಳು ಇಲ್ಲಿ ಲೈನಿಗೆ ನೀವು ನೋಡ್ಬೋದು. ಇಲ್ಲಾಗಿದೆ. ವರ್ಣಕಲಾ ವೈಭವ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಮಾರಂಭ 2005ರಲ್ಲಿ ಸಿಕ್ಕಿದೆ. ಭಾರತೀಯ ಕಲಾ ಸಂಸ್ಕೃತಿ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಮಹಾಲಕ್ಷ್ಮಿ ದೇವಸ್ಥಾನ ಇಲ್ಕಲ್ ಅಂತ ಒಂದು ಪ್ರಶಸ್ತಿ ಸಿಕ್ಕಿದೆ. ಹಲವಾರು ಪ್ರಶಸ್ತಿಗಳು ಸಿಕ್ಕಿದೆ. ಈ ಒಂದು ಮುತ್ತಜ್ಜ ಕಾಲದಿಂದನೂ ಈ ರೇಷ್ಮೆ ಸೀರೆ ಮಾಡ್ಕೊತ ಬಂದಿದ್ದಾರೆ. ವರ್ಕ್ ಇವಾಗ ಕೂಡ ಮಾಡ್ತಾನೆ ಇದ್ದಾರೆ. ವಿದೇಶಕ್ಕೆ ಕಳಿಸ್ತೀರಾ ನೀವು? ಹಾಂ, UK ಕಳಿಸ್ಕೊಡ್ತಾ ಇರ್ತೀವಿ. ಹಾಂ, UK US ಎಲ್ಲ ಕಳಿಸ್ಕೊಡ್ತಾ ಇರ್ತೀವಿ ನೋಡಿ. USA ಇಲ್ಲಿಂದ ಆರ್ಡರ್ ಹೋಗ್ತಾ ಇದೆ. ಅಲ್ಲಿ ಜನನು ಹಾಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಇವಾಗ ಇಂಡಿಯನ್ಸ್ ಇರ್ತಾರಲ್ಲ ಬೇರೆ ದೇಶದಲ್ಲಿ ಕೂಡ, ಅವ್ರು ಯೂಸ್ ಮಾಡ್ಕೊತಾರೆ, ಹಾಕೊಂತಾರೆ. ಅದರಿಂದಾಗಿ ಇಲ್ಕಲ್ಲಲ್ಲಿ ಬಂದಾಗ ಇಲ್ಕಲ್ಲಲ್ಲಿ ಹ್ಯಾಂಡ್ ಮೇಡ್ ತುಂಬ ಫೇಮಸ್ ಅಲ್ವಾ? ಫುಲ್ ರೇಷ್ಮೆಯಿಂದನೇ ಮಾಡ್ತೀರಾ? ಪೂರ ಸಿಲ್ಕ್ ಬರುತ್ತೆ ಇದು. ಪ್ಯೂರ್ ಸಿಲ್ಕ್ ಹ್ಯಾಂಡ್ ಮೇಡ್ ಅಂತಾರೆ ಇದಕ್ಕೆ. ತೂಕ ಸೀರೆ ಅಂತಾರೆ ಇದಕ್ಕೆ ತೂಕ ಸೀರೆ ಅಂತಾರೆ ಇದಕ್ಕೆ. ಪ್ಯೂರ್ ಸಿಲ್ಕ್ ಬರುತ್ತೆ ಇದು. ಹಾಂ, ಇದು ಟೆಂಪಲ್ ಬಾರ್ಡರ್ ಬರುತ್ತೆ. ಟೆಂಪಲ್ ಬಾರ್ಡರ್. ಇದು ಚಿಕ್ಕಿ ಬಾರ್ಡರ್ ಬರುತ್ತೆ. ಚಿಕ್ಕಿ ಪಾರಸ್ ಅಂತ ಬರುತ್ತೆ. ಇದು ಬಂದ್ಬಿಟ್ಟು ಇಲ್ಕಲ್ ಟ್ರೇಡ್ ಮಾರ್ಕ್ ಟೋಪ್ ಶರ್ಗ್ ಅಂತ ಬರುತ್ತೆ. ಇದನ್ನೇ ಇಲ್ಕಲ್ ಟ್ರೇಡ್ ಮಾರ್ಕ್ ಬರುತ್ತೆ. ಇಲ್ಕಲ್ ಸಾರಿ ಅಂತ. ಹಾಂ, ಎಲ್ಲ ಪ್ಯೂರ್ ಸಿಲ್ಕ್ ಸಾರಿ ಪೂರ. ಚದುರಂಗ ಚಿಕ್ಕಿ ಅಂತ ಇದಕ್ಕೆ. ಚದುರಂಗ ಚಿಕ್ಕಿ ಅಂತಾರೆ. ಇದು ಟ್ರೆಡಿಷನಲ್ ಡಿಸೈನ್ ಇದೆ ಪೂರ.
ಹ್ಯಾಂಡ್ ಮೇಡಿಗೂ ಮೆಷಿನ್ ಮೇಡಿಗೂ ಡಿಫ್ರೆನ್ಸ್ ಇದೆ ಈಗ ನೋಡಿ ಮನುಷ್ಯ ಬೇಡ ರೆಡಿ ಮಾಡಿ ಇಟ್ಬಿಟ್ರೆ ಸಾಕು ಆಗ್ಬಿಡುತ್ತೆ ಆಗ್ತಾ ಇರುತ್ತೆ ಹಾಂ ಅಲ್ಲೇ ಮುಂದೆ ನಿಂತ್ರೆ ಸಾಕು ಒಬ್ಬ ನೋಡ್ಕೊಂಡು ನಿಂತ್ರೆ ಸಾಕು. ನೋಡ್ಕೊತಾ ಇದ್ರೆ ಮಷೀನೇ ಎಲ್ಲ ರೆಡಿ ಎಲ್ಲ ಅದೇ ಮಾಡೋದು. ಮೇಡ್ ಅಂದ್ರೆ ಇಬ್ರು ಬೇಕಣ್ಣ ಹ್ಯಾಂಡ್ ಮೇಡ್ ಅಂದ್ರೆ ಇಬ್ರು ಬೇಕು, ಕೈಲೇನೆ ಮಾಡ್ಬೇಕು, ಕೈಲಿಂದ ಸರಿಸ್ಬೇಕು ಕೈಲೇನೆ ಸರಿಸ್ಬೇಕು. ಮಷಿನ್ ಮೇಡ್ ಒಂದು ಸೀರೆ ಮಾಡೋಕೆ ಎಷ್ಟು ಟೈಮ್ ತಗೊಳ್ತೀರಿ? ಒಂದಿನಕ್ಕೆ ಎಷ್ಟು ರೆಡಿ ಆಗುತ್ತೆ? ಒಂದ್ ದಿವಸಕ್ಕೆ ಒಂದ್ಸಾರಿ ಆಗ್ತದೆ ಪ್ಯೂರ್ ಸಿಲ್ಕ್ ಅಂದ್ರೆ ಮಷಿನ್ ಮೇಡ್. ಬಂದ್ಬಿಟ್ಟು 6 ರಿಂದ 7 ದಿವಸ ಆಗ್ತದೆ 7 ದಿವಸ ಆಗುತ್ತೆ ಒಂದ್ ಸೀರೆ ಆಗ್ಬೇಕಂದ್ರೆ. ಹ್ಯಾಂಡ್ ಮೇಡು ರೇಷ್ಮೆ ಸೀರೆ ರೆಡಿ ಮಾಡ್ಬೇಕಂದ್ರೆ 7 ದಿನ ಬೇಕಾಗುತ್ತಂತೆ. ಬಟ್ ಮೆಷಿನಲ್ಲಿ ಒಂದು ದಿನದಲ್ಲಿ ಒಂದು ಸೀರೆ ರೆಡಿ ಆಗ್ಬಿಡುತ್ತೆ ಪ್ಯೂರ್ ಸಿಲ್ಕಲ್ಲಿ ಮಾಡ್ಬೇಕಂದ್ರೆ. ಟೆಂಪಲ್ ಬಾರ್ಡರ್ ಇದು ಮಷಿನ್ ಮೇಡ್ ಬರುತ್ತೆ. ನಂತರ ಇದನ್ನ ಒಂದೊಂದು ಸ್ಟೆಪ್ ಅದಕ್ಕೆ ಟೆಂಪಲ್ ಬಾರ್ಡರ್ ಅಂತ ಕರೆಯೋದು. ಇದು ಸ್ಮಾಲ್ ಚೆಕ್ಸ್ ಬರುತ್ತೆ. ಸ್ಮಾಲ್ ಚೆಕ್ಸ್ ಸಿಲ್ಕಲ್ ಒಳಗೆ ಪ್ರಿಂಟೆಡ್ ಬರುತ್ತೆ. ಇದು ಪ್ರಿಂಟ್ ಕೋಚಂಪಲ್ಲಿ ಪ್ರಿಂಟ್ ಬರುತ್ತೆ. ಕೋಚಂಪಲ್ಲಿ ಪ್ರಿಂಟ್. ಕೋಚಂಪಲ್ಲಿ ಅಂದ್ರೆ ತಮಿಳ್ನಾಡು. ಹಾಂ ಅದೇ. ಹಾಂ ಅಲ್ಲಿ ಒಂದು ಡಿಸೈನ್ ತೊಗೊಂಬಂದು ನಮ್ಮ ಡಿಸೈನ್ ಈ ಸೀರೆಗೆ ಇಲ್ಲಿ ಇದು ಟೆಂಪಲ್ ಚೆಕ್ಸ್ ಬಂದು ಮತ್ತೆ ಇಲ್ಕಲ್ ಡಿಸೈನ್ ಇದೆಯಲ್ಲ ದಡಿದು ಇದನ್ನೆಲ್ಲ ಇಲ್ಕಲ್ಲಿದ್ದು ಇದನ್ನೆಲ್ಲ ಹಾಕ್ಬಿಟ್ಟು ಅವರು ಇಲ್ಕಲ್ ಸ್ಯಾರಿ ಟಚ್ ಕೊಟ್ಟಿದ್ದಾರೆ ಅದಕ್ಕೆ. ಇದು ಆರ್ಟ್ ಸಿಲ್ಕ್ ಅಂತ ಬರುತ್ತೆ, ಚಮ್ಕಾ ಸಾರಿ. ಇದು ತುಂಬಾ ವರ್ಷದ ಹಳೆ ಸೀರೆ. ಹಳೆ ಸಾರಿ ಇದು. ಹಳೆ ಅಜ್ಜಿ ಗ್ರ್ಯಾಂಡ್ ಮದರ್ಸ್ ಎಲ್ಲ ಹಾಕೊಂತಾರೆ. ಹಾಕೊಂತಾರೆ. ಇವಾಗೆಲ್ಲ ಯಂಗರ್ಸ್ ಎಲ್ಲ ಇವಾಗ ಉಟ್ಕೊಂತ ಇದಾರೆ. ಇವಾಗೆಲ್ಲ ಟ್ರೆಂಡ್. ಟ್ರೆಂಡ್ ಆಗಿದೆ ಇವಾಗ ಇದೆಲ್ಲ. ಇವಾಗ ಆಫೀಸ್ ವೇರ್ ಆಫೀಸ್ ವರ್ಕರು ಆಫೀಸ್ ಅಲ್ಲಿ ವರ್ಕ್ ಮಾಡೋಂತ ಮಹಿಳೆಯರೆಲ್ಲ ಇಂಥವು ಹಾಕೊಳ್ತಿದ್ದಾರೆ. ಅಂತವ್ ಹಾಕೊಂತಾರೆ. ಫಂಕ್ಷನ್ಸ್ ಅಲ್ಲಿ ಕಾಲೇಜಲ್ಲಿ ಎಲ್ಲ ಇವಾಗ ನಡ್ದವ್ರೆಲ್ಲ ಬಂದ್ಬಿಟ್ಟು ಗಾಯತ್ರಿ ದಡಿ ಅಂತ ಅಂತಾರೆ. ಮಾಡ್ಬಿಟ್ರಾ ಇವಾಗ ಜಸ್ಟ್ ಒಂದು ವಿಡಿಯೋ ನೋಡ್ಕೊಂಡ್ ಬಂದ್ವಲ್ಲ ನಾವು, ಅಲ್ಲಿ ರೆಡಿ ಮಾಡ್ತಾ ಇದ್ರು ಸೀರೆ. ಮಿಷಿನಿಂದ ರೆಡಿ ಮಾಡ್ಕೊಂಡು ತೊಗೊಂಬಂದ್ಬಿಟ್ಟವ್ರೆ. ರೆಡಿ ಮಾಡ್ತಾ ಇದ್ರು, ತೆಗಿತಾ ಇದ್ರು. ಒಂದ್ಸಲ ತೋರಿಸ್ತೀರಾ? ಮೆಷಿನ್ ಮೇಡ್ ಇದು. ಯಾವ ಸೀರೆ ಇದಕ್ಕೆ? ಚದುರಂಗ ಚಿಕ್ಕಿ ನೋಡಿ. ಗ್ರೀನ್ ಕಲರ್ ಇದೆ ಸ್ವಲ್ಪ. ಇದು ಡಬಲ್ ಶೇಡಿಂಗ್ ಬರುತ್ತೆ. ಅಂದ್ರೆ ಒಂದ್ ದಾರ ಗ್ರೀನ್ ಒಂದ್ ದಾರ ಬೇರೆನಾ ಮಾಡಿದ್ರೆ ಈ ತರ 2 ಕಲರ್ಸ್ ಕಾಣ್ತಾ ಇದೆ. ಒಂದ್ ಕಡೆಯಿಂದ ಗ್ರೀನ್ ಕಾಣ್ತಿದೆ, ಒಂದ್ ಕಡೆಯಿಂದ ಪಿಂಕ್ ತರ ಕಾಣ್ತಾ ಇದೆ. ಸ್ವಲ್ಪ ಅಂಜೂರಿ ಏನೋ ಟ್ರೆಡಿಷನಲ್ ಪಲ್ಲು. ಮತ್ತೆ ಇದು ಚದುರಂಗ ಚಿಕ್ಕಿ ಅಂತಾರೆ. ಇದು ಟ್ರೆಡಿಷನಲ್ ಇದೆ ಆಕ್ಚುಲಿ. ಈ ರೇಷ್ಮೆಯಿಂದ ಮಾಡಿರ್ತಿದ್ದಾರೆ. ಅವರ ಬಗ್ಗೆ ಸ್ವಲ್ಪ ಕೇಳೋಣ. ಇವರು ತುಂಬಾ ವರ್ಷದಿಂದ ಇಲ್ಲೇ ಸಿಲ್ಕ್ ಸರೋದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿ ನೀವು ಮೊದಲು ಎಲ್ಲಿ ಯಾವ ಊರಲ್ಲಿ? ಇದೇ ಊರಲ್ಲಿ ಇದ್ರಿ. ಇಲ್ಕಲ್ಲೇ ನಿಮ್ಮ ಊರು ಸಂತೂರು? ಸಂತೂರು ಇದೆ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ? ಎಷ್ಟು ವರ್ಷದಿಂದ ಈ ಸೀರೆನ ನೇಯ್ತಾ ಇದ್ದಾರೆ? ಇದು 22 ವರ್ಷ ಆಯ್ತು ನಾವು ಇವ್ರ ಮನೆಯಲ್ಲೇ ಕೆಲಸ ಮಾಡಕ್ಕೆ. 22 ವರ್ಷ ಆಯ್ತಾ? ಇಲ್ಲೇ ಇವ್ರ ಮನೆಯಲ್ಲೇ ಅದಿರಿ ನಾವು. ಇವ್ರ ಮನೆಯಲ್ಲೇ ಇದ್ದೀರಿ? ಇವ್ರ ಮನೆಯಲ್ಲೇ ಇದ್ರಿ. ಓಕೆ. ಮಾಡಾಕ್ರಿ ಒಂದ್ ದಿವ್ಸಲೇ 2 ದಿವ್ಸಲೇ ಆಗತ್ರಿ. ಕಟಿ ನಿಂತ್ರ ಕರೆಂಟ್ ಇದ್ರ ಹಾಕ್ಯದ, ಕರೆಂಟ್ ಇರ್ಲಿಕ್ಕಂದ್ರೆ ನಮ್ಮಲ್ಲಿ ಆಗೋದಿಲ್ಲ. ಕೈಯಿಂದ ಮಾಡ್ಬೇಕಪ್ಪ, ಕೈಯಿಂದನೇ ಎಲ್ಲ ರೆಡಿ ಮಾಡ್ಬೇಕಂದ್ರೆ ತುಂಬಾ ಟೈಮ್ ಆಗುತ್ತೆ. 8 ದಿವಸ ಆಗುತ್ತೆ. 8 ದಿವಸ ಆಗುತ್ತೆ. 2 ದಿವಸ ಆಗುತ್ತೆ. ಇದು ಕರೆಂಟ್ ಎಲೆಕ್ಟ್ರಿಕ್ ಯೂಸ್ ಮಾಡಿಬಿಟ್ರೆ 1 ಡೇ ಒಳಗಡೆ ಆಗ್ಬಿಡುತ್ತೆ. 1 ಡೇ 2 ಸೀರೆ ಆಗುತ್ತೆ. 2 ಸೀರೆ ಕರೆಂಟ್ ಇರ್ಲಿಕ್ಕಂಗೆ ಕ್ಲಾಸ್. ರೇಷ್ಮೆಯಿಂದ ಮಾಡ್ಬೇಕು ಅಂತಂದ್ರೆ ಎಷ್ಟು ಟೈಮ್ ತೊಗೊಂತೀರಿ? ಫುಲ್ ರೇಷ್ಮೆನೇ ರೀ ಇದು. ರೇಷ್ಮೆನೇ ಪೂರ್ತಿ ರೇಷ್ಮೆ, ನಯ್ಯದು ರೇಷ್ಮೆ, ಕೆಚ್ಚಿದ ರೇಷ್ಮೆ, ಎಲ್ಲಾ ರೇಷ್ಮೆ ಇದ್ರೆ ಒಟ್ಟು ಯಾವುದು ಒಂದ್ ಎಳೆ ಕಾಟನ್ ಇಲ್ಲ, ಯಾವುದು ಯಾವುದು ಇಲ್ಲ. ಫುಲ್ ರೇಷ್ಮೆ. ಫುಲ್ ರೇಷ್ಮೆ. ತುಂಬ ಕಾಸ್ಟ್ಲಿ ಇರುತ್ತೆ. 8,000-9,000 ಸಾವಿರ ರೂಪಾಯಿ ಬೀಳ್ತಾರೆ ಕೆಲಸ ಮಾಡಕ್ಕೆ. ಇವಾಗ ಇವರು ರಾಘವೇಂದ್ರ ಅಣ್ಣವ್ರ ಮಗ ಹತ್ರ ಹೋಗ್ತಾ ಇದ್ದಾರೆ. ಮತ್ತೆ ಸೀರೆ ರೆಡಿ ಮಾಡ್ತಾ ಇರ್ತಾರೆ ಹಂಗೆ ಅವರು. ಇವಾಗ ಒಂದು ಮಾಡ್ಕೊಂಡ್ಬಿಟ್ರೆ ಇನ್ನೊಂದು ರೆಡಿ ಮಾಡ್ತಾರೆ ಹೋಗಿ. ಥ್ಯಾಂಕ್ ಯು ಅಣ್ಣ ರಾಘವೇಂದ್ರ ಅಣ್ಣ. ಶ್ರೀ ಸೀತಾರಾಮ್ ಪಂಪಣ್ಣ ದೊರೋಜಿ ಇಲ್ಕಲ್ ನೇಕಾರ ಕ್ಷೇತ್ರದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಸಮಾರಂಭ ಬಾಗಲಕೋಟದಲ್ಲಿ ಸಿಕ್ಕಿರೋದು ಪ್ರಶಸ್ತಿ ಇದೆ. 2005ರಲ್ಲಿ ಸಿಕ್ಕಿದ್ದು ರಾಜ್ಯ ಮಟ್ಟದ ಪ್ರಶಸ್ತಿ. ಇದು 2016ರಲ್ಲಿ ಬಂದಿರೋದು. ಇಲ್ಲಿದ್ದಾರೆ ಅಪ್ಪಾಜಿ ಅವರು. ನಾಗರಾಜ್ ಸರೋಜ ತಂದೆ ಸೀತಾರಾಮ್, ವಾರ್ಡ್ ನಂಬರ್ 3. ಇದೆಲ್ಲ ಹಾಲ್. ಇದು ಈ ಮನೆ ಹಾಲ್. ಎಂಟ್ರೆನ್ಸ್ ಬರಬೇಕಾದ್ರೆ ಹಿಂಗೆ ಇರುತ್ತೆ. ಒಳಗಡೆ ಬಂದು ಎಲ್ಲ ಸೀರೆಗಳನ್ನು ಹಾಕಿದ್ದಾರೆ. ಆಫೀಸ್ ಥರ ಮಾಡ್ಕೊಟ್ಟಿದ್ದಾರೆ. ಓಕೆ ಅಣ್ಣ, ಕೈಮಗ ಹೋಗ್ಬೇಕಾ? ಇವಾಗ ಕೈಮಗ ರೆಡಿ ಮಾಡೋದು ಹೋಗ್ತಾ ಇದ್ದೀವಿ. ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತಲ್ಲ, ಅಲ್ಲಿ ಹೋಗೋಣ ಇವಾಗ ಬನ್ನಿ.